ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನೆಲ್ಗೆ ಸ್ವಾಗತ. ಇಂದು ಎಂದಿನಂತೆ ಫುಡ್ ರೆಸಿಪಿ ಅಲ್ಲ, ಇವತ್ತು ಒಂದು ವಿಶೇಷವಾದ ವಿಡಿಯೋ. ನಮ್ಮ ಪವರ್ ಸ್ಟಾರ್ ಕನ್ನಡ ರತ್ನ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಸರವಾಗಿ ಸುಂಕಲ್ ಪಾಳ್ಯ ಅಪ್ಪು ಅಭಿಮಾನಿಗಳ ಸಂಘ ಅರ್ಪಿಸುವ ರಕ್ತದಾನ ಶಿಬಿರ ಹಾಗೂ ಅನ್ನದಾನ ಏರ್ಪಡಿಸಲಾಗಿದೆ. ಸ್ನೇಹಿತರೆ, ಇಂದು 17 ಮಾರ್ಚ್ 2026 ಅಪ್ಪು ಅಭಿಮಾನಿಗಳ ಸಂಘ ಸುಂಕಲ್ ಪಾಳ್ಯ ಕೆಂಗೇರಿ ಬಾಲರಾಜ್ ಅವರ ನಾಯಕತ್ವದಲ್ಲಿ ನಡೆಯುವಂಥ ಎಲ್ಲ ವರ್ಷದ ಹಾಗೆ ನಡೆಯುವ ಅದ್ದೂರಿಯಾದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನಾಚರಣೆಯನ್ನು ಇಲ್ಲಿ ನಾವು ಏರ್ಪಡಿಸಿದ್ದೇವೆ. ಇಲ್ಲಿ ಇಂದು ಪ್ರಮುಖವಾಗಿ ನಡೆಯುವುದು ರಕ್ತದಾನ ಶಿಬಿರ ಹಾಗೂ ಅನ್ನದಾನ. ಇದೆರಡು ಶ್ರೇಷ್ಠವಾದ ದಾನ. ಪುನೀತ್ ಅವರು ಅವರ ಬದುಕಿನ ಕೊನೆಯವರೆಗೂ ಇದನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಇಲ್ಲಿನ ಅಭಿಮಾನಿಗಳು ಅವರ ದಾರಿಯನ್ನೇ ಹಿಡಿದು ಅವರ ಹಾಗೆ ಜನರಿಗೋಸ್ಕರ ಸೇವೆ ಮಾಡುವಂಥ ಒಂದು ಒಳ್ಳೆ ತಂಡ ಬಾಲರಾಜ್ ಅವರ ನೇತೃತ್ವದಲ್ಲಿ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಬೆಳಗಿನ ಕಾರ್ಯಕ್ರಮಗಳು ರಕ್ತದಾನ ಶಿಬಿರ, ಅದಾದ ನಂತರ ಮಧ್ಯಾಹ್ನ ಅನ್ನದಾನ ಇರುತ್ತದೆ ಹಾಗೂ ಸಾಯಂಕಾಲ ಕೇಕ್ ಕಟ್ಟಿಂಗ್ ವಿಜೃಂಭಣೆಯಾಗಿ ಆಚರಿಸಲಾಗುವುದು. ಹಾಗೆ ಇನ್ನಿತರ ಕಲಾ ಸಾಂಸ್ಕೃತಿಕ ಕಾರ್ಯಗಳನ್ನು ಕೂಡ ಏರ್ಪಡಿಸಿದ್ದೇವೆ. ಇಲ್ಲಿ ನಾವು ನೋಡ್ಬೋದು, ಬೆಳಗ್ಗೆನೇ ನಮ್ಮ ಸೌಂಡ್ ಸಿಸ್ಟಮ್ ಎಲ್ಲ ರೆಡಿಯಾಗಿದೆ. ಹಾಗೆ ರಕ್ತದಾನ ಮಾಡಿ ಬರುವವರಿಗೆ ತಾಜಾ ಜ್ಯೂಸಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಪಾನೀಯಗಳು, ಅದು ಫ್ರೆಶ್ ಜ್ಯೂಸ್, ಆರೆಂಜ್, ಮೂಸಂಬಿ, ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು, ಇನ್ನಿತರ ಫ್ರೂಟ್ಸ್ಗಳು. ಇವಾಗ ನೋಡಿ, ಒಬ್ಬೊಬ್ಬರೇ ಬೆಳಗ್ಗೆ ಬಂದಿದ್ದಾರೆ ಅವರ ರಕ್ತದಾನವನ್ನು ಮಾಡುವುದಕ್ಕಾಗಿ. ಸ್ನೇಹಿತರೆ, ಇಲ್ಲಿ ನಾವು ನೋಡ್ಬೋದು ನಮ್ಮ ತಂಡದ ಒಂದೊಂದು ಕಾರ್ಯಕರ್ತರು ಎಷ್ಟು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಆಚರಿಸುತ್ತಿದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಒಂದು ತಂಡ ಜ್ಯೂಸ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರಕ್ತದಾನವನ್ನು ಮಾಡಿ ಬರುವವರಿಗೆ ಫ್ರೆಶ್ ಜ್ಯೂಸನ್ನು ಕೊಟ್ಟು ಅವರನ್ನು ಆರೈಸಿ ಅವರಿಗೆ ಬೇಕಾದ ಸಹಾಯಗಳನ್ನು ಮಾಡ್ತಾ ಇದ್ದಾರೆ. ತಂಡದ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ದೊಡ್ಡವರು ತನಕ ಅವರವರ ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ನೋಡ್ಬೋದು, ಜ್ಯೂಸನ್ನು ಫ್ರೆಶ್ ಆಗಿ ಅಲ್ಲೇ ರೆಡಿ ಮಾಡಿ ರಕ್ತದಾನ ಮಾಡಿ ಬರುವವರಿಗೆ ಕೊಡುವ ಒಂದು ವ್ಯವಸ್ಥೆ ಅಪ್ಪು ಅಭಿಮಾನಿಗಳ ಸಂಘ ಸುಂಕಲ್ ಪಾಳ್ಯ ಕೆಂಗೇರಿ ಅವರು ತಯಾರಿಸುತ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇನ್ನು ಕಾರ್ಯಕ್ರಮ ಶುರುವಾಗಿಲ್ಲ. ಆದರೂ ಕೂಡ ಕೆಲಸಕ್ಕೆ ಹಾಗೂ ಇನ್ನಿತರೆ ವಿಷಯಕ್ಕೆ ಹೊರಗೆ ಹೋಗುವವರೆಲ್ಲ ಬೆಳಗ್ಗೆನೇ ಬೇಗ ಅವರು ಬಂದು ಅವರ ರಕ್ತದಾನವನ್ನು ಮಾಡಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ರಕ್ತದಾನ ಮಾಡಿರುವ ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಅಪ್ಪು ಅಭಿಮಾನಿಗಳ ಸಂಘ ಸುಂಕಲ್ ಪಾಳ್ಯ ಅವರ ಕಡೆಯಿಂದ ನಾವು ಬೇಡ್ಕೊಳ್ತಾ ಇದ್ದೇವೆ. ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ, ಅನುರಾಗವೋ, ಅನುಬಂಧವೋ, ಈ ಪ್ರೀತಿಗೆ ಸೋತೆನಾ. ಐ ಲವ್ ಯು. ತಾಯಿಗೆ ಮಗನೇ ಜೀವ, ಆ ಮಗನಿಗೆ ತಾಯ ದೈವ. ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಗುರುವಾರ ಸಂಜೆನ ಹೊರಟಿದ್ದೆ ಅಲೆಯೋಕೆ, ಎದುರಾಯಿತು ಚೂಡಿದಾರ ತೊಟ್ಟ ಮರಿ ಜಿಂಕೆ. ಉದ್ಘಾಟನೆಗೆ ನಮ್ಮ ಭಾಗದ ಜನಪ್ರಿಯ ಶಾಸಕರಾದ ಮಾಜಿ ಸಚಿವರು ಶ್ರೀಯುತ ಸನ್ಮಾನ್ಯ ಎಸ್.ಟಿ. ಸೋಮಶೇಖರ್ ಸಾಹೇಬರು ಬರ್ತಾ ಇದ್ದಾರೆ. ಅವರಿಗೆ ಎಲ್ಲ ಜೋರಾಗಿ ಚಪ್ಪಲಿ ಮೂಲಕ ವೇದಿಕೆ ಮೇಲೆ ಬರಬರೋಣ.
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತ ಈ ಭಾಗದ ಜನಪ್ರಿಯ ಶಾಸಕರು ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಸಾಹೇಬರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಸೈಡ್ ಕೊಡಿ ಸರ್. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಡಾಕ್ಟರ್ ಹಾಸನ್ ರಘು ಅವರು. ಇವರು ಇತ್ತೀಚೆಗೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಈಗ ದೀಪ ಬೆಳಗಿಸುವುದರ ಮೂಲಕ ಅಪ್ಪು ಅವರ 51ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರದ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಭಾಗದ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಸಾಹೇಬರು ಹಾಗೂ ಡಾಕ್ಟರ್ ಹಾಸನ್ ರಘು ಅವರು, ಹಾಗೆ ಶಿವಮೊಗ್ಗ ಅವರು, ಶ್ರೀಯುತ ನಾಗರಾಜ್ ಅವರು. ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ನಮ್ಮ ಶಾಸಕರು ಸಹಕಾರ ನೀಡುತ್ತಾ ಇದ್ದಾರೆ. ಹಾಗೆ ಈ ಭಾಗದ ಎಲ್ಲ ಕಲಾವಿದರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅನೇಕರು ರಕ್ತದಾನ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ದೀಪ ಬೆಳಗಿಸಿ ಉದ್ಘಾಟಿಸಿದ ಎಲ್ಲ ಮುಖ್ಯ ಅತಿಥಿಗಳಿಗೆ ಅಪ್ಪು ಅಭಿಮಾನಿ ಸಂಘದ ಎಲ್ಲ ಸೇರಿದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸುತ್ತಾ ವೇದಿಕೆ ಮೇಲೆ ಈಗ ಸನ್ಮಾನ್ಯ ಶಾಸಕರು ಹಾಸನ್ ರಘು ಅವರು, ಶಿವಮೊಗ್ಗ ಅವರು, ನಾಗರಾಜ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅಪ್ಪು ಅವರ 51ನೇ ವರ್ಷದ ಹುಟ್ಟುಹಬ್ಬಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಶುಭವನ್ನು ಕೋರುತ್ತಾ ಮತ್ತೊಮ್ಮೆ ಅಪ್ಪು ಅವರು ಎಲ್ಲಿದ್ರು ಕರ್ನಾಟಕದಲ್ಲಿ ಮಂಡ್ಯ ಸರ್ ಲೋಕೇಶ್ ಅವರಿಗೆ ಸನ್ಮಾನ ಮತ್ತು ಮುಖ್ಯ ಅತಿಥಿ ಲೋಕೇಶ್ ಅವರು, ಮಂಡ್ಯದ ಲೋಕೇಶ್ ಅವರಿಗೆ ಸಹ ಚಪ್ಪಲ್ ಗಮನಿಸೋಣ. ಹಾಗೆ ನಮ್ಮ ನೆಚ್ಚಿನ ಈಗ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ಬಾಲರಾಜ್ ಅವರಿಗೆ ಗಣ್ಯ ಅತಿಥಿಗಳು ಸನ್ಮಾನಿಸುವ ಒಂದು ಸಮಯ. ಹೌದು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು. ಹೌದು, ಎಲ್ಲ ವಿಷಯದಲ್ಲೂ ತಂಡದ ಜೊತೆ ನಿಂತು ಒಂದು ಬೆನ್ನೆಲುಬಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗುವಲ್ಲಿ ಒಂದು ಮುಖ್ಯ ಪಾತ್ರಧಾರಿ. ಇವರಿಗೆ ನಮ್ಮ ತಂಡದಿಂದ ಅಭಿನಂದನೆಗಳು. ಇಲ್ಲಿ ನಾವು ನೋಡ್ಬೋದು, ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಅವರ ಅಭಿಮಾನದ ಮೇರೆಗೆ ಬಂದು ರಕ್ತದಾನವನ್ನು ಮಾಡುವುದನ್ನು ನೋಡಬಹುದು. ಕ್ರಿಸ್ಟಿಯನ್ ಕಾನ್ವೆಂಟ್ಸ್ನ ಸಿಸ್ಟರ್ಸ್ ಬಂದು ಅವರು ಆ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಎಲ್ಲರೂ ಇದರಲ್ಲಿ ಸಹಕರಿಸಿ ಯಶಸ್ವಿಗೊಳಿಸಿದ್ದಾರೆ. ನಮಸ್ಕಾರ, ನಾನು ಮಂಡ್ಯೇಶ್ವರ ಏನಿವತ್ತು ಪುನೀತ್ ಸರ್ದು ಹುಟ್ಟುಹಬ್ಬದ ಪ್ರಯುಕ್ತ ಬ್ಲಡ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಸ್ನೇಹಿತರು ಬಾಲರಾಜ್ ಅವರೆಲ್ಲ ನನ್ನ ಸ್ನೇಹಿತರಿಗೆ ಎಲ್ಲರೂ ಒಳ್ಳೆಯದಾಗಬೇಕು. ಯಾಕೆಂದರೆ ಈ ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡುವಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೊಟ್ಟಿರುತ್ತೆ, ಅವರಿಗೆ ಸಹಾಯ ಮಾಡಲಿ ಅಂತ ಹೇಳ್ಕೊಡ್ತೀನಿ. ಜೊತೆಗೆ ಏನಿವತ್ತು ಬ್ಲಡ್ ಕ್ಯಾಂಪನ್ನು ಈ ಕಾರ್ಯಕ್ರಮ ಹೊರಟಿದ್ದಾರೆ, ಪುನೀತ್ ಸರ್ ಹಿಂದಿನಿಂದ ಮಾಡ್ಕೊಂಡು ಬಂದಿರೋ ಅವರ ಅಭಿಮಾನಿಗಳಾಗಿ ಇವರೆಲ್ಲರೂ ಕೂಡ ಮತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗುವಂಥದ್ದನ್ನು ಮಾಡ್ತಾರೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಇವರೆಲ್ಲರಿಗೂ ಅಭಿಮಾನಿಗಳೆಲ್ಲರೂ ಸಹಕಾರ ಮಾಡಿ ಅವ್ರ ಜೊತೆಗೆ ನಾವು ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದಂತೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನಾವು ನೋಡ್ಬೋದು, ನಮ್ಮ ತಂಡದ ಯುವಕರು ಅನ್ನದಾನವನ್ನು ಪ್ರಾರಂಭಿಸುತ್ತಿದ್ದಾರೆ. ಆ ತಟ್ಟೆಯ ಸ್ವಚ್ಛತೆಯನ್ನು ಕಾಪಾಡುತ್ತಾ ಅದನ್ನೆಲ್ಲ ತೊಳೆದು ಜನರಿಗೆ ಸ್ವಚ್ಛತೆಯನ್ನು ಕಾಪಾಡಿ ಆಹಾರವನ್ನು ಕೊಡುವ ರೀತಿ. ಇಲ್ಲಿ ನಾವು ನೋಡ್ಬೋದು, ಸಿಹಿ ತಿಂಡಿ ಡ್ರೈ ಜಾಮೂನ್ ಇದೆ, ಮದ್ದೂರು ವಡೆ ಇದೆ, ಗೀ ರೈಸ್ ಹಾಗೂ ದಾಲ್ ಫ್ರೈ, ಅನ್ನ ರಸಂ ಎಲ್ಲ ನಮ್ಮ ತಂಡದ ಯುವಕರು ಏರ್ಪಡಿಸಿದ್ದಾರೆ. ಇದನ್ನು ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ತಂಡದ ಎಲ್ಲ ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ
ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ಸ್ನೇಹಿತರೆ, ಈಗ ಕೇಕ್ ಕಟ್ ಮಾಡುವ ಸಮಯ. ಬೆಟ್ಟದ ಹೂವು ಎಂಬ ಚಲನಚಿತ್ರದ ಹೆಸರನ್ನು ಬರೆದು ಕೇಕ್ ಕಟ್ ಮಾಡುವ ಮುಖಾಂತರ ಆಚರಣೆ. ಮನಸ್ಸು ಮುಟ್ಟೋ ಚನ್ನೆ ನೀನೆ ಕೋಟಿ ಕೋಟಿ ಹುಡುಗಿರಲ್ಲಿ ನಿನ್ನಂತೆ ಯಾರು
ಸ್ನೇಹಿತರೆ, ಈ ವಿಡಿಯೋನ ಮೊದಲನೇ ಭಾಗ ಇಲ್ಲಿ ಅಂತ್ಯವಾಗುತ್ತದೆ. ಎರಡನೇ ಭಾಗದಲ್ಲಿ ನೀವು ನೋಡ್ಬೋದು ಕವಣಿಪುರ ಬಸಪ್ಪನವರು, ಮಾದಪ್ಪನವರ ಜೊತೆಗೆ ಪುನೀತ್ ಅವರ ಭಾವಚಿತ್ರವನ್ನು ಇಟ್ಟು ಮೆರವಣಿಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.